ನಮಸ್ಕಾರ ವೀಕ್ಷಕರೇ, ಸುದ್ದಿ ಸಾಗರದ ವೀಕ್ಷಕರಿಗೆ ಸ್ವಾಗತ. ನಾನು ಅದ್ವಿಕಾ. ಮೊಗವೀರ ಸಮುದಾಯದ ಇಂಜಿನಿಯರಿಂಗ್ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ 25,000 ಸಹಾಯಧನ ಜೈಸಿ ಕೋಟ್ಯಾನ್ ಘೋಷಣೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮೊಗವೀರ ಸಮುದಾಯದ ಇಂಜಿನಿಯರಿಂಗ್ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇನ್ಮುಂದೆ ಪ್ರತಿ ವರ್ಷ 25,000 ಸಹಾಯಧನ ನೀಡಲಾಗುವುದು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜೈಸಿ ಕೋಟ್ಯಾನ್ ಹೇಳಿದ್ದಾರೆ. ಇಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಮೊಗವೀರ ಮಹಾಜನ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದಂತಹ ಅವರು ಮೊಗವೀರ ಸಮುದಾಯದ ವಿದ್ಯಾರ್ಥಿಗಳ ಸಾಧನೆ ಕಂಡು ಸಂತಸವಾಗಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ಮುಂದೆ ಮೊಗವೀರ ಸಮುದಾಯದ ಇಂಜಿನಿಯರಿಂಗ್ ಮೆಡಿಕಲ್ ವ್ಯಾಸಂಗಕ್ಕೆ ಸೇರುವಂತಹ ಓರ್ವ ಉತ್ತಮ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ರು 25,000 ಸಹಾಯಧನ ನೀಡಲಾಗುವುದು ಎಂಬುದಾಗಿ ಘೋಷಿಸಿದರು. ಮೊಗವೀರ ಸಮಾಜದ ವಿದ್ಯಾರ್ಥಿಗಳು ಮತ್ತಷ್ಟು ಸಾಧನೆ ಮಾಡಬೇಕು, ಸಮುದಾಯಕ್ಕೆ ಕೀರ್ತಿ ತರುವಂತಹ ಕೆಲಸ ಮಾಡಬೇಕು. ಈ ಕೆಲಸ ಮುಂದೆ ಆಗಲಿ. ಸಾಗರ ತಾಲೂಕು ಮೊಗವೀರ ಮಹಾಸಭಾ ಮತ್ತಷ್ಟು ಜನಪರ ಕೆಲಸ ಮಾಡುವಂತೆ ಆಗಲಿ ಎಂದರು. ಸಮಾಜದ ದೊಡ್ಡ ಹಳೆಯ ವ್ಯಕ್ತಿಯು ಸಮಾಜದಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯ ಸಿಗಬೇಕು, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕಂತೇಳಿ ನಮ್ಮ ಆದರ್ಶ ಖಂಡಿತ ಅದು ಇಂದು ನೆರವೇರಿದಂತೆ ನಾನು ಹೇಳಬಯಸುತ್ತೇನೆ. ಇಂದು ಸಾಗರ ತಾಲೂಕಿನ ಎಲ್ಲ ಮಕ್ಕಳು ವಿದ್ಯಾವಂತರಾಗುವ ಒಂದು ಮುಂದೆಗೆ ಇದ್ದಾರೆ. ಈ ವರ್ಷ ಇಬ್ಬರು ಸಾಹಸಮಯ ಗುರುಗಳಿಂದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಖಂಡಿತ ನಾವು ತುಂಬಾ ಸಂತೋಷ ಪಡಬೇಕಂತಂದ್ರೆ, ಯಾಕಂದ್ರೆ ಇವತ್ತು ಸಮಾಧಾನದಲ್ಲಿ PUCಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಹಾಗೂ SSLCಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂತ ವಿದ್ಯಾರ್ಥಿಗಳನ್ನು ಇವತ್ತು ಸನ್ಮಾನ ಮಾಡಿದ್ದಾರೆ. ಖಂಡಿತ ಈ ಒಂದು ಎಲ್ಲ ಸಾಗರ ತಾಲೂಕಿನ ಆಡಳಿತ ಸದಸ್ಯರ ಒಂದು ದೇಹ ಹಾಗೂ ಅವರ ಮನಸ್ಸು ಹೇಗಿದೆ ಅಂತೇಳಿ ನೀವು ಎಲ್ಲರೂ ಮಕ್ಕಳು ಈಗ ನಾವು ಎಣಿಸ್ಕೊಳ್ಬಹುದು. ಯಾಕಂದ್ರೆ ತಾವು ವಿದ್ಯಾಭ್ಯಾಸ ಮಾಡುವಂತಹ ಪುಸ್ತಕಗಳನ್ನು ಕೊಡ್ತಾ ಇದ್ದಾರ. ಅದರಲ್ಲಿ ನಮ್ಮ ಸಮಾಜದ ಹೆಗ್ಗುರುತಾದ ಈ ಒಂದು ಸಮಾಜದ ಭವ್ಯವಾದ ಮಂದಿರ ಹಾಗೂ ನಮ್ಮ ಮಾರ್ಗದರ್ಶಕರು ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳಲ್ಲಿ ಶಂಕರ್ ಅವರ ಒಂದು ಭಾವಚಿತ್ರದೊಂದಿಗೆ ಅವರ ನುಡಿನ ಮಾರ್ಗಗಳನ್ನು ಖಂಡಿತ ಹಾಕಿದ್ದಾರೆ. ಮಕ್ಕಳೇ, ಖಂಡಿತ ನೀವೆಲ್ಲ ಈ ಸಮಾಜದ ಕಿರು ಕಾಣಿಕೆಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಖಂಡಿತ ಈ ಸಮಾಜಕ್ಕೆ ಏನೆಲ್ಲ ಸಹಾಯವನ್ನು ಕೊಡಬಹುದು ಅಂತೇಳಿ ನಾವು ಯೋಚಿಸಬೇಕಂತ ಹೇಳಿದ್ದೇನೆ. ಹಾಗೂ ಈಗಾಗಲೇ ನಾನು ಅಧ್ಯಕ್ಷರಿಂದ ಮಾತಾಡಿದ್ದೇನೆ. ಈ ಸಾಗರ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ವಿದ್ಯಾರ್ಥಿಗಳು ಯಾರಿದ್ದಾರೆ ಈ ಸಾಗರ ತಾಲೂಕು ನಮ್ಮ ಸಂಘದಿಂದ ಪ್ರತಿ ವರ್ಷ ಅವರಿಗೆ 25,000 ರೂಪಾಯಿಯನ್ನು ತಾವು ಕೊಡಬೇಕಂತೇಳಿ ನಾನು ಬಯಸ್ತೇನೆ. ಯಾಕಂದ್ರೆ ಈಗಾಗಲೇ ನಮ್ಮ ನಾಡೋದ ಶಂಕರ್ ಅವರು ಮಕ್ಕಳ ಒಂದು ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂತಹ ಹಿರಿಯ ಕಾಂಗ್ರೆಸ್ ಮುಖಂಡ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ. ಮೊಗವೀರ ಸಮಾಜ ಮತ್ತಷ್ಟು ಉತ್ತಮ ಕಾರ್ಯಗಳನ್ನು ಮಾಡಲಿ ಅಂತ ಆಶಿಸಿದರು. ಉಡುಪಿಯ ಮೊಗವೀರ ಯುವ ಸಂಘಟನೆಯ ಜಯಂತ್ ಅಮೀನ್ ಕೋಡಿ ಅವರು ಮಾತನಾಡಿ, ಸಮುದಾಯದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಬೇಕು. ಮೊಗವೀರ ಸಮುದಾಯದ ವಿದ್ಯಾರ್ಥಿಗಳು ಮತ್ತಷ್ಟು ಸಾಧನೆ ಮಾಡಬೇಕು. ಉತ್ತಮ ಸಾಧನೆಯ ಮೂಲಕ ಸಮಾಜಕ್ಕೆ, ಪೋಷಕರಿಗೆ ಹೆಸರು ತರುವಂತಹ ಕೆಲಸ ಮಾಡಲಿ ಎಂದರು. ನಿಮ್ಮ ಶಾಲಾ ಕ್ರೀಡೆಗಳನ್ನು ಲಗತ್ತಿಸಿ ದಯಮಾಡಿ ನೀವೇ ಆಫೀಸ್ಗೆ ಯಾಕೆ 16 ವರ್ಷ ನಾವು ಸಮಾಜ ಬಾಂಧವರು ನಮ್ಮ ಪದಾಧಿಕಾರಿಗಳು ಈ ಮನೆ ಬಾಗಿಲು ಸಹಿತ ಮಾಡಿದ್ದೀವಿ. ಇನ್ನೂ ಸಹಿತ ಮಾಡೋದ್ರಿಂದ ಅರ್ಥ ಇಲ್ಲ. ಯಾಕಂತಂದ್ರೆ ಇಷ್ಟೊಂದು ಬಿಲ್ಡಿಂಗ್ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಸಮಾಜ ತಂದೆ ಇರ್ಬೋದು. ಈಗ ಅರ್ಥ ಮಾಡ್ಕೋಬೇಕು. ಅರ್ಥ ಇಲ್ಲ. ಇವು ಕೂಡ ಸಮಾಜದ ಬಗ್ಗೆ, ಸಮಾಜದ ಉನ್ನತಿಗಾಗಿ, ಸಮಾಜಕ್ಕೋಸ್ಕರ ಇಬ್ಬರು ಕೂಡ ಕೆಲವೊಂದು ಕಾಣಿಕೆ ಮಾಡ್ಕೊಂಡಿದ್ದೀವಿ. ಕೆಲವೊಂದು ಕಡೆ ಸಮಾಜ ಬರಲಿಲ್ಲ, ನಾನು ನಮ್ಮ ಪ್ರಾರಂಭಿಸಿಲ್ಲ, ವಸತಿ ಮಾಡುವಂತ ಕಡೆ ಹೇಳ್ತಾರೆ. ನಮ್ಮ ವಯಸ್ಸಾಗಿ 16 ವರ್ಷ ನಾವು ಮಾಡ್ತಾ ಇದ್ದೀವಿ. PUC
ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಇದೇ ಸಂದರ್ಭದಲ್ಲಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮೊಗವೀರ ಸಮುದಾಯದ ಎಚ್ಆರ್ ದೀಪಿಕಾ, ಎಚ್ಎನ್ ಶ್ಯಾಮಲಾ, ಎಸ್ ನಮನ ಎಚ್ಬಿ ರವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೂ ಸನ್ಮಾನ. ಇನ್ನು ಎಸ್ಎಲ್ಸಿಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಮೊಗವೀರ ಸಮಾಜದ ಸೂರತ್ ಸಿ, ಪಲ್ಲವಿ ಆರ್, ರಾಘವಿ, ಸೃಷ್ಟಿ ಹೆಚ್ ಮೊಗವೀರ, ಶುಭ ಆರ್, ವರ್ಷಿಣಿ, ನಿಖಿತಾ ಆರ್, ಸಮಿತಾ ಎನ್ ಹಾಗೂ ನಮಿತಾ ಎಂಕೆ ರವರಿಗೆ ಸನ್ಮಾನಿಸಲಾಯಿತು. ಇದು ಅಲ್ಲದೆ ಮೊಗವೀರ ಸಮುದಾಯದ ಇನ್ನು ಅನೇಕ ಸಾಧಕರಿಗೆ ಸಾಗರ ತಾಲೂಕು ಮೊಗವೀರ ಮಹಾಸಭಾದಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಮೊಗವೀರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಬಿಲಗುಂಜಿ, ವಾಸುದೇವ್ ಚಂದ್ರಣ್ಣ, ಪಡವಗೂಡು ಜಿ ಕೃಷ್ಣಪ್ಪ, ಬಿಜಿ ಕೃಷ್ಣ, ದಿನೇಶ್ ಎಸ್ಎನ್ ನಗರ ಇನ್ನು ಪ್ರಮುಖರು ಹಾಜರಿದ್ದರು. ರಾಜು ಕಲ್ಕಪ್ಪ ಜೊತೆಗೆ ಉಮೇಶ್ ಮೊಗವೀರ, ಸುದ್ದಿ ಸಾಗರ. ಇದಾಗಿತ್ತು ಇವತ್ತಿನ ಸುದ್ದಿ ಸಾಗರ ನ್ಯೂಸ್. ನಮಸ್ತೆ.